ರೇಣುಕಾ ಹಾಗೂ ಪವಿತ್ರ ಗೌಡ ಸಂಭಾಷಣೆಯ ಬಿಗ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ರಿವೀಲ್ ಮಾಡ್ತಾ ಇದೆ. ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುವಂತಹ ಅತ್ಯಂತ ಮಹತ್ತರ ಘಟ್ಟ ಇದು. ರೇಣುಕಾ ಜೊತೆಗೆ ಖುದ್ದು ಪವಿತ್ರ ಗೌಡ ಮಾತನಾಡಿದ್ರು. ಯಾಕೆ ನೀನು ನನಗೆ ಕೆಟ್ಟ ಮೆಸೇಜ್ ಅನ್ನು ಮಾಡ್ತೀಯಾ ಅಂತ ಸಂಭಾಷಣೆ ನಡೆದಿತ್ತು. ಅಲ್ಲಿಗೆ ಆರೋಪಿ ಹಾಗೂ ವಿಕ್ಟಿಮ್ ನಡುವೆ ಸಂಭಾಷಣೆ ಇತ್ತು ಅನ್ನೋದನ್ನ ಇದು ಸಾಬೀತುಪಡಿಸ್ತಾ ಇದೆ. ಈ ಮೆಸೇಜ್ ಕಾನ್ವರ್ಸೇಷನ್ ಸಾಬೀತುಪಡಿಸ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ರೇಣುಕಾ ಸ್ವಾಮಿ ಜೊತೆಗೆ ಫೋನ್ ಕಾನ್ವರ್ಸೇಷನ್ ಕೂಡ ಆಗಿತ್ತು. ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ ಸತ್ಯ. ಷಡ್ಯಂತ್ರ ಯಾವ ಪ್ರಮಾಣದಲ್ಲಿ ನಡೆದಿತ್ತು ಅನ್ನೋದಕ್ಕೆ ಇದು ಉದಾಹರಣೆ. ಷಡ್ಯಂತ್ರ ಹೇಗಾಯ್ತು, ಯಾವ ರೀತಿ ರೇಣುಕಾ ಸ್ವಾಮಿ ಪುಸಲಾಯಿಸಿಕೊಂಡು ಬೆಂಗಳೂರಿಗೆ ಚಿತ್ರದುರ್ಗದಿಂದ ಕರ್ಕೊಂಡು ಬಂದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿದಾಗ ಅಲ್ಲಿ ಕಾಣಿಸಿದ್ದು ಪವಿತ್ರ ಗೌಡಳ ನೆರಳು. ಕಾರಣ, ಪವಿತ್ರ ಗೌಡ ಫೋನ್ ಕಾನ್ವರ್ಸೇಷನ್ ಹಾಗೂ ಮೆಸೇಜ್ ಎರಡರಲ್ಲೂ ಕೂಡ ವಿಕ್ಟಿಮ್ ಜೊತೆಗೆ ಮಾತನಾಡಿದ್ರು. ವಿಕ್ಟಿಮ್ಗೆ ರೌರವ ನರಕವನ್ನ ತೋರಿಸೋಕು ಮುಂಚೆ ಸಂಭಾಷಣೆ ಪವಿತ್ರ ಗೌಡದು ಇತ್ತು ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಪೊಲೀಸರ ಕೈ ಸೇರಿದೆ. ಇದಕ್ಕೆ ಬಹಳ ಪ್ರಮುಖವಾಗಿ ಕಾಲ್ ಡೀಟೇಲ್ಸ್ ಜೊತೆಗೆ ಆ ಮೆಸೇಜ್ ರಿಟ್ರೀವ್ ಮಾಡಿದಾಗ ಗೊತ್ತಾಗಿರುವಂತಹ ಅಂಶ. ಜೂನ್ 8ನೇ ತಾರೀಕಿನಂದು ರೇಣುಕಾ ಸ್ವಾಮಿ ಕೊಲೆಯಾಗಿದ್ದು, ಆದ್ರೆ ಹತ್ಯೆಯ 2 ದಿನ ಮೊದಲು ಪವಿತ್ರ ರೇಣುಕಾ ಸ್ವಾಮಿಯ ಜೊತೆಗೆ ಫೋನ್ ಕಾನ್ವರ್ಸೇಷನ್ ಆಗಿದೆ. ಜೂನ್ 6ನೇ ತಾರೀಕು ರೇಣುಕಾ ಸ್ವಾಮಿ ಜೊತೆಗೆ ಮಾತನಾಡಿದ್ದಾರೆ ಪವಿತ್ರ ಗೌಡ. ಯಾಕೆ ಈ ರೀತಿ ಕೆಟ್ಟ ಮೆಸೇಜ್ ಮಾಡ್ತೀಯಾ ಅಂತ ಆಕೆ ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾಳೆ. ಮೆಸೇಜ್ ಮಾಡಬೇಡ ಅಂತ ಕೂಡ ಪವಿತ್ರ ಗೌಡ ಹೇಳಿದ್ದಾಳೆ. ಅಷ್ಟಕ್ಕೆ ರೇಣುಕಾ ಸ್ವಾಮಿ ಸುಮ್ಮನಾದ್ನ? ಇದು ಆತನಿಗೆ ಬುದ್ಧಿವಾದ ಹೇಳುವಂತಹ ರೀತಿ ಇತ್ತ ಅಥವಾ ಮುಂದುವರೆದಂತೆ ಬೇರೆ ಮಾತುಕತೆ ಆಗಿತ್ತ? ಜೂನ್ 3ಕ್ಕೆ ಚಾಟಿಂಗ್, ಜೂನ್ 6ಕ್ಕೆ ಟಾಕಿಂಗ್. ನೋಡಿ, ಕೊಲೆ ಆಗೋಕ್ ಮುಂಚೆ 2 ದಿನ 3 ದಿನ ಮುಂಚೆ ಏನಾಯ್ತು ಅಂತ ಡ್ರಾಪ್ ಮಿ ಯುವರ್ ನಂಬರ್ ಅಂತ ಮೆಸೇಜ್ ಅನ್ನ ಆರೋಪಿ ಪವಿತ್ರ ರೇಣುಕಾ ಸ್ವಾಮಿಗೆ ಕಳಿಸ್ತಾರೆ. ಇದನ್ನೇ ನಂಬಿ ನಂಬರ್ ಅನ್ನ ರೇಣುಕಾ ಸ್ವಾಮಿ ಕಳಿಸಿದ್ದ. ಅಲ್ಲದೆ ಚಿತ್ರದುರ್ಗ ಮನೆಯ ಲೊಕೇಶನ್ ಅನ್ನ ಕೂಡ ರೇಣುಕಾ ಸ್ವಾಮಿ ಯಾವ ನಂಬರ್ ಅನ್ನ ಪವಿತ್ರ ಗೌಡ ಕೊಟ್ಟಿರ್ತಾರೋ ಆ ನಂಬರ್ ಕಳಿಸ್ತಾರೆ. ಪವಿತ್ರ ತೋಡಿದ ಕೆಡ್ಡಕ್ಕೆ ರೇಣುಕಾ ಸ್ವಾಮಿ ಈ ರೀತಿಯಾಗಿ ಬಿದ್ರು. ಸೊ ಟ್ರ್ಯಾಪ್ ಮಾಡಿದ್ದೆ ಇಲ್ಲಿ ಪವಿತ್ರ ಗೌಡ ಅನ್ನೋದು ವಿಚಾರ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಟ್ರ್ಯಾಪ್ ಮಾಡಿದ್ದು ಹಾಗೂ ಇಡೀ ಷಡ್ಯಂತ್ರದ ಸೂತ್ರಧಾರಿ ಮತ್ತೊಮ್ಮೆ ಪವಿತ್ರ ಗೌಡ ಅನ್ನೋದು ಗೊತ್ತಾಗ್ತಾ ಇದೆ ಈ ಮೂಲಕ. ಮಮತಾ, ಏನಂದ್ರೆ ಫೆಬ್ರವರಿಯಿಂದನೇ ಕೂಡ ಫೆಬ್ರವರಿ 2024 ಅಲ್ಲಿಂದನೂ ಕೂಡ ಏನು ರೇಣುಕಾ ಸ್ವಾಮಿ ಗೌತಮ್ KS ಅನ್ನೋಂಥ ಒಂದು ಫೇಕ್ ಅಕೌಂಟ್ ನ, ಇನ್ಸ್ಟಾಗ್ರಾಮ್ ನ ಫೇಕ್ ಅಕೌಂಟ್ ಏನಿತ್ತು ಅದರಲ್ಲಿ ಮೆಸೇಜ್ ಅನ್ನ ನಿರಂತರವಾಗಿ ಮಾಡ್ತಾ ಇರ್ತಾನೆ. ಆದ್ರೆ ಜೂನ್ 3ನೇ ತಾರೀಕಿನ ತನಕ ಆಕೆ ಯಾವುದೇ ರೀತಿಯ ರಿಪ್ಲೈನು ಕೂಡ ಕೊಟ್ಟಿರೋದಿಲ್ಲ. 3ನೇ ತಾರೀಕಿಗೆ ಒಂದು ಮಾಹಿತಿಯನ್ನ, ಅಂದ್ರೆ ರಿಪ್ಲೈನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಹಾಯ್, ಹೇಗಿದೆಯಾ ಅನ್ನೋ ರಿಪ್ಲೈನ ಮಾಡುವಂಥದ್ದು. ಅದಾದ ನಂತರ ಆತನಿಂದ ಯಾವಾಗ ರಿಪ್ಲೈ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಆಕೆ ಒಂದು ಒತ್ತಾಯವನ್ನು ಮಾಡ್ತಾಳೆ. ನೀನು ನನಗೆ ನಂಬರ್ ಅನ್ನ ಕಳಿಸು, ಅಂದ್ರೆ ಡ್ರಾಪ್ ಮಿ ಯುವರ್ ನಂಬರ್ ಅಂತ ಹೇಳಿ, ಅಂದ್ರೆ ನಿನ್ನ ಟೆಲಿಫೋನ್ ನಂಬರ್ ಏನಿದೆ ಆ ನಂಬರ್ ಅನ್ನ ನನಗೆ ಕಳಿಸ್ಕೊಡು ಅಂತೇಳಿ ಹೇಳ್ತಾಳೆ. ಆದ್ರೆ ರೇಣುಕಾ ಸ್ವಾಮಿ ಅದಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ. ಯಾಕೆಂದ್ರೆ ನೀನು ನನಗೆ ನಂಬರ್ ಅನ್ನ ಕಳಿಸ್ಕೊಡು, ಅಲ್ಲಿಯೇ ತನಕ ನಾನು ಅಂದ್ರೆ ನನ್ನ ನಂಬರ್ ಅನ್ನ ನಾನು ನಿನಗೆ ಕಳಿಸ್ಕೊಡಲ್ಲ ಅನ್ನೋದ್ರ ಬಗ್ಗೆ ಒಂದು ಹೇಳ್ತಾನೆ. ಹೇಳಾದ ಸಂದರ್ಭದಲ್ಲಿ ಆಕೆ ಪವನ್ ನಂಬರ್ ಅನ್ನ ಕಳಿಸ್ಕೊಡ್ತಾಳೆ. ಅಂದ್ರೆ ಇನ್ಸ್ಟಾಗ್ರಾಮ್ ನ ಮೂಲಕ ಪವನ್ ನಂಬರ್ ಅನ್ನ ಸೆಂಡ್ ಮಾಡುವಂಥದ್ದು. ಪವನ್ ನಂಬರ್ ನ ಸೆಂಡ್ ಮಾಡಿದ ಬಳಿಕ ಆ ಸಂದರ್ಭದಲ್ಲಿ ಇದೇ ರೇಣುಕಾ ಸ್ವಾಮಿ ಪರಿಭಾವಿಸ್ತಾನೆ, ಇದು ಪವಿತ್ರ ಗೌಡಳ ನಂಬರ್ ಅಂತ ಹೇಳಿ. ಯಾಕೆಂದ್ರೆ ಆ DP ಕೂಡ ಸಂಪೂರ್ಣವಾಗಿ ಪವಿತ್ರ ಗೌಡ ಏನು ಪ್ರೊಫೈಲ್ ಫೋಟೋನೇ DP ಅನ್ನ ಹಾಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಆಕೆಯದೇ ನಂಬರ್ ಅಂತ ಹೇಳಿ ಪರಿಭಾವಿಸಿ ಅದರಲ್ಲಿ ವಾಟ್ಸ್ಆಪ್ ಚಾಟ್, ಅಂದ್ರೆ ಇನ್ಸ್ಟಾಗ್ರಾಮ್ ಅನ್ನ ಬಿಟ್ಟು ವಾಟ್ಸ್ಆಪ್ ನ ಚಾಟ್ ನ ಮೂಲಕ ಮಾತಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಪ್ರಾರಂಭ ಮಾಡಿದಾಗ ಜೂನ್ 5ನೇ ತಾರೀಕು ರಾತ್ರಿ 9 ಗಂಟೆ ಸಮಯ, ರಾತ್ರಿ 9 ಗಂಟೆ ಸಂದರ್ಭದಲ್ಲಿ ಪವಿತ್ರ ಗೌಡ ಅಂದ್ರೆ ಪವನ್ ನಂಬರ್ಗೆ, ಅಂದ್ರೆ ಸಾರಿ ರೇಣುಕಾ ಸ್ವಾಮಿ ಪವನ್ ನಂಬರ್ಗೆ ಫೋನ್ ಮಾಡ್ತಾನೆ. ಪವನ್ ಎಚ್ಚೆತ್ಕೊಂಡು ತಕ್ಷಣವೇ ಅದನ್ನ ಪವಿತ್ರ ಗೌಡಗೆ ಫೋನ್ ಅನ್ನ ಕೊಡುವಂಥದ್ದು. ಅಂದ್ರೆ ರೇಣುಕಾ ಸ್ವಾಮಿ ಮತ್ತು ಪವಿತ್ರ ಗೌಡ ಜೂನ್ 5ನೇ ತಾರೀಕು ರಾತ್ರಿ 9 ಗಂಟೆಗೆ ಮಾತನಾಡ್ತಾರೆ. ಅದಾದ ಬಳಿಕ ಆಕೆ ಒಂದಷ್ಟು ಬುದ್ಧಿವಾದ ಹೇಳುವಂಥದ್ದು ಅಥವಾ ಒಂದಷ್ಟು ಆತನನ್ನ ಸಮಾಧಾನ ಮಾಡೋ ಒಂದು ಪ್ರಯತ್ನಗಳನ್ನ ಮಾಡಿದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಆದ್ರೆ ಯಾವ ಸಂಭಾಷಣೆಗಳು ಅವರಿಬ್ಬರ ನಡುವೆ ನಡೀತು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಆ ಮೆಸೇಜ್ ಇಂದ ಅದಾದ ನಂತರ ಮತ್ತೆ ವಾಟ್ಸ್ಆಪ್ ಚಾಟ್ ಗಳನ್ನ ಮಾಡ್ತಾನೆ. ಮತ್ತೆ ವಲ್ಗರ್ ಆಗಿ ಮೆಸೇಜ್ ಅನ್ನ ಮಾಡುವಂಥದ್ದು. ತಿಂಗಳಿಗೆ 10,000 ಕೊಡ್ತೀನಿ, 15,000 ಕೊಡ್ತೀನಿ, ನಿನ್ನ ರೇಟ್ ಎಷ್ಟು, ನಿನ್ನನ್ನ ಸಾಕ್ತೀನಿ, ಈ ರೀತಿಯ ಮಾತುಗಳನ್ನ, ಆಕ್ಷೇಪಾರ್ಹ ಪದಗಳನ್ನ ಬಳಸ್ತಾ ಹೋಗ್ತಾನೆ. ಆ ಹಿನ್ನೆಲೆಯಲ್ಲಿ ಆಕೆ ಕೆರಳಿ ಕೆಂಡವಾಗಿರುವಂತದ್ದು. ಮಮತಾ, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.